ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಅನದರ್ ವ್ಲಾಗ್. ತುಂಬ ದಿನ ಆದಮೇಲೆ ಹೊಸ ವ್ಲಾಗ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ಏನೂ ವೀಡಿಯೋನೇ ಹಾಕಿರಲಿಲ್ಲ. ಸೊ ಇವತ್ತೊಂದು ರೈಡ್ ಹೋಗ್ತಾಯಿದ್ದೀವಿ, ಮಾನ್ಸೂನ್ ರೈಡು. ಆ್ಯಕ್ಚುಲಿ ಹೋಗ್ತಿದ್ದದ್ದು ಪ್ಲ್ಯಾನ್ ಇದ್ದದ್ದು ಒಂದೇ ಗಾಡಿಗೆ. ಇವಾಗ ಅದ್ರ ಜೊತೆಗೆ ಇನ್ನೊಂದು ಗಾಡಿ ಆ್ಯಡ್ ಆಗಿದೆ. ಟೈಮ್ ಬಂದು 5:50, 4 ಗಂಟೆಗೆ ಹೊರಟಬೇಕು ಅಂತ ಇದ್ದಿದ್ದು. ಎಲ್ಲ ರೆಡಿಯಾಗಿ ಹೋಗೋಷ್ಟರಲ್ಲಿ ಆಲ್ರೆಡಿ ಆಗಿದೆ. ಇವತ್ತು 11ನೇ ತಾರೀಕು. ಸೊ ಬನ್ನಿ, ನಮ್ಮ ಕರ್ನಾಟಕದಲ್ಲಿ ಮಾನ್ಸೂನ್ ವೆದರ್ ಹೇಗಿದೆ ಏನು ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮಳೆ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ನೋಡೋಣ ಹೇಗಿರುತ್ತೆ ಏನು ಅಂತ ಈ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ನಮ್ಮ ಚಾನಲ್ಗೆ ಯಾರ್ಯಾರು ಹೊಸ್ದಾಗಿ ಬಂದಿರ್ತೀರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರೈ ಮಾಡ್ತೀನಿ ಇನ್ಮೇಲಿಂದ ಆದರೂ ಕಂಟಿನ್ಯೂಸ್ ವ್ಲಾಗ್ ಹಾಕೋಕ್ಕೆ. ಸೊ ಬನ್ನಿ, ನಾನು ಮುಂದೆ ಹೋಗ್ತಾ ಎಲ್ಲೆಲ್ಲಿ ನಿಲ್ಲಿಸ್ತೀವಿ, ಏನು ಮಾಡ್ತೀವಿ, ಯಾವ ಕಡೆ ಹೋಗ್ತೀವಿ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೇನೋ ತೋರಿಸ್ತೀನಿ. ಸೊ ನಿಯರ್ ಹೆಬ್ಬಾಳ ಹತ್ರ ಇದ್ದೀವಿ ನಾವು. ತುಂಬ ಜನ ರೈಡರ್ಸು ಅರ್ಲಿ ಮಾರ್ನಿಂಗ್ ಬೇಗ ಸಿಟಿ ಬಿಟ್ಬಿಡೋಕ್ಕೆ ಒಂದೇ ರೀಸನು, ಈ ಟ್ರಾಫಿಕ್ಕು. ಸಾಕಾಗ್ಬಿಡುತ್ತೆ ಗೈಸ್. ಅಂದರೆ ಫ್ರೆಶ್ ಮೈಂಡ್ ಸೆಟ್ಟಲ್ಲಿ ಹೋಗೋಣ ಅಂತ ಇರುತ್ತೀವ, ಈ ಟ್ರಾಫಿಕಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ರೆ ಒಂಥರ ಅನಿಸ್ಬಿಡುತ್ತೆ. ಅದಕ್ಕೆ ಒಂದು 4 ಗಂಟೆ 5 ಗಂಟೆ ಹಂಗೆ ಎದ್ಬಿಟ್ರೆ ಆಲ್ಮೋಸ್ಟ್ ಟ್ರಾಫಿಕ್ ಕಮ್ಮಿ ಆಗಿಬಿಡುತ್ತೆ. ಅಷ್ಟೊಂದೇನಿರಲ್ಲ, ನಮಗೆ ಒಂದು 20-30 ಮಿನಿಟ್ಸ್ ಸೇವ್ ಆಗಿಬಿಡುತ್ತೆ. ಬಟ್ ನಾವು ಬಿಟ್ಟಿದ್ದೆ 6 ಗಂಟೆ ಆಯ್ತಲ್ಲ, ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಟ್ರಾಫಿಕ್ಕು. ಅದು ವೀಕೆಂಡ್ಸ್ ಬೇರೆ, ಕೇಳಂಗೆ ಇಲ್ಲ. ಊರಿಗೆ ಹೋಗೋರು ಅಥವಾ ಎಲ್ಲಾದರೂ ಬೇರೆ ಕಡೆ ಹೋಗೋರು ಟ್ರಾಫಿಕ್ ಆಗೇ ಆಗುತ್ತೆ. ಸೊ ಗೈಸ್, ಟೈಮ್ ಬಂದು 6:45 ಆಯಿತು. ಆಲ್ಮೋಸ್ಟ್ ಆನ್ ಅವರ್ ಪಾರ್ಲೆ ಟೋಲ್ ಹತ್ರ ಇದ್ದೀವಿ. ನೀವು ನೋಡ್ತಿರ್ಬೋದು, ಬೇಜಾನ್ ಜನ ಇದ್ದಾರೆ ಬೈಕರ್ಸು. ವೀಕೆಂಡ್ ಅಲ್ಲ, ಸೊ ಅಲ್ಲಿ ಟ್ರಿಪ್ ಹೋಗ್ತಿರ್ತಾರೆ. ಅವ್ರು ಬ್ರೇಕ್ಫಾಸ್ಟ್ ರೈಡ್ ಅದು ಇದು ಅಂತ ಹೋಗ್ತಿರ್ತಾರೆ. ನಾವು ನನ್ನ ಫ್ರೆಂಡ್ ಮಿಥುನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ನನಗೆ ಹೆಂಗೋ ಗ್ಯಾಪ್ ಸಿಕ್ತು, ಸಿಟಿಯಲ್ಲಿ ಬಂದ್ಬಿಟ್ಟೆ. ಸೊ ಅವನಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡೋಣ. ಅಲ್ಲಿ 10 ನಿಮಿಷ ಆದಮೇಲೆ ಬಂದ. ಏನಣ್ಣ ಮಾಡ್ತಿದ್ದೆ? ಕಿತ್ತೋಯ್ತಾ? ಬಿದ್ದೋಯ್ತಾ? ಏನು ಬಿಡ್ಲಿಲ್ವಾ? ಒಳಗಡೆ ಇದ್ದಿದ್ದೇನು ಬಿದ್ದಿಲ್ವಾ? ನೈಸ್. ಅದು ಅರ್ಧೋಯ್ತಾ? ರೈನ್ ಕವರ್ ಅರ್ಧೋಯ್ತಾ? ನನ್ಗೆಲ್ಲೋ ಹಿಂಗೆ ಅನ್ನಿಸ್ತಾ ಇತ್ತು, ಹಿಂಗೆ ಏನೋ ಸೀನ್ ಆಗೈತೆ ಅಂತ. ಇದನ್ನ ಇಟ್ಕೊಳ, ಇದೆಲ್ಲ ಬೀಳ್ತೈತೆ. ಶಿಟ್ ಗೈಸ್, ನಾನು ಕಂಟಿನ್ಯೂ ಮಾಡ್ತೀನಿ. ಗೈಸ್, ಬ್ಯಾಗು ಹಿಂದೆ ಕಟ್ಟಿದ್ವಿ, ಇದರಲ್ಲಿ ಅದು ಬಿದ್ದು ಜಿಪ್ ಬೇರೆ ಕಟ್ಟಾಕ್ಬಿಟ್ಟೈತೆ. ಹಂಗೂ ಹಿಂಗೂ ಅಂಕಿದ್ದು ಜಿಪ್ ಹಾಕಿದ್ದಾನೆ. ಸೊ ಇಲ್ಲಿ ಸದ್ಯಕ್ಕೆ ಕೂತೈತೆ. ಇದೆ ಅದೇ ಜಿಪ್ಪು. ಇವನೇ ಹೇಳಿದ್ದೀನಿ ಬಿಡಪ್ಪ, ಬೇಜಾರಾಗಬೇಡ. ಸೊ ಟೈಮ್ ತುಂಬ ಆಗ್ತಿದೆ. ನೋಡೋಣ, ನಿಧಾನಕ್ಕೆ ಹೋಗೋದ್ರಾಯ್ತು. ಮಾರ್ಗ ಹಾಸನ, ಚಿಕ್ಕಮಂಗ್ಳೂರಾ? ಗಾಡಿ ಇಲ್ಲೇ ನಿಲ್ಲಿಸ್ತೀಯ ನಿಂದು? ಇಲ್ಲ, ಹಗ್ಗ ಕಟ್ಟೋಣ ನೋಡು ಗಾಡಿಗೆ. ಡಿಕ್ಕಿಲಿ. ನೆಕ್ಸ್ಟ್ ಹೋಪ್ಫುಲ್ಲಿ ತಿಂಡಿಗೆ ನಿಲ್ಲಿಸ್ತೀವಿ ಅನ್ಕೊತೀವಿ. ನೋಡೋಣ ಬನ್ನಿ. ಗೈಸ್, ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಹಾಕಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊಟ್ಟೆ ಸಿತಿತ್ತು ಆಲ್ರೆಡಿ, ಎದ್ದಿದ್ದು ಬೇಗ ಅಲ್ಲ. ಸೊ ಹಂಗಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಆ್ಯಕ್ಚುಲಿ ಇನ್ನೂ 270 ಸಮಥಿಂಗ್ ಇದೆ. 270 ಕಿಲೋಮೀಟರ್ಸು 250 ಕಿಲೋಮೀಟರ್ಸ್ ಏನೋ ಇದೆ. ಸೋ ಫಾರ್ ಸೋ ಗುಡ್. ಮತ್ತು ಒಂಥರ ಕ್ಲೈಮೇಟ್ ಚಿಲ್ಲಾಗಿದೆ, ಮಳೆ ಬರೋ ಥರ. ಮಾನ್ಸೂನ್ ರೈಡೇನೇ ಲೆಕ್ಕ.
ಡಿ ಸಿ ಡೇಸ್ ಅವ್ರದ್ದು ನಿಂಜಾ H2 ಅಲ್ಲಿ ಹೋಗ್ತಾ ಇದ್ದಾರೆ ಡಿ ಸಿ ಡೇಸು. ಅವಾಗಲೇ ಒಂದು ಫ್ಲೈ ಬೈ ಹೋಯ್ತು, ನಾನು ರೆಕಾರ್ಡ್ ಮಾಡ್ತಿರ್ಲಿಲ್ಲ. ಅಂಕಿತ್ತು ಫುಲ್ ಬೆಚ್ಚೋದ ಓಡಿಸ್ತಿರ್ಬೇಕಾದ್ರೆ. ಮೋಸ್ಟ್ಲಿ ಅವರು ಧ್ರುವ ತಾರೆ ಸೈಡ್ ಹೋಗ್ತಾ ಇರಬೇಕು. ಮಸ್ತ್ ಫ್ಲೈ ಬೈ ಇತ್ತು, ಆದರೆ ಸಖತ್ ಸೌಂಡು H2. ನೋಡೋಣ, ಇನ್ ಕೇಸ್ ಎಲ್ಲರೂ ನಿಲ್ಲಿಸಿದ್ರೆ. ಅಲ್ಲಿ ನಿಲ್ಲಿಸಿದ್ರು ಆ್ಯಕ್ಚುಲಿ, ಬಟ್ ಅಲ್ಲಿ ಟ್ರಾಫಿಕ್ ಇತ್ತು, ಕಂಜೆಷನ್ ಇತ್ತು ಅಂತ ನಾವು ನಿಲ್ಲಿಸಲಿಲ್ಲ. ಮುಂದೆ ಎಲ್ಲಾದರೂ ನಿಲ್ಲಿಸಿದ್ರೆ ಅವರು ನೋಡೋಣ, ಸಿಕ್ಕಿದ್ರೆ ನಾನು ಅಲ್ಲೇ ಸೈಡ್ಗೆ ಹಾಕ್ತೀವಿ ಗಾಡಿನ. ಗೈಸ್, ಡಿ ಸಿ ಡೇಸ್ ಅವ್ರದ್ದು ಕವಾಸಕಿ H2 ಮತ್ತು ಒಂದು ಹಯಾಬುಸಾ. ಅವ್ರು ಇವಾಗ ಸಿಕ್ಕಿದ್ರು, ಮಾತಾಡಿಸ್ರಿ. ಮೋಸ್ಟ್ಲಿ ರೆಕಾರ್ಡ್ ಆಗಲಿಲ್ಲ ಅನಿಸುತ್ತೆ. ಡಾನ್ ಎಕ್ಸಾಸ್ಟ್ ಮೇಲೂ ಡಿ ಸಿ ಡೇಸ್ ಇಂಡಿಯಾ ಅಂತ ಹಾಕ್ಸಿದ್ದಾರೆ. ಹಾಂ, ಸೂಪರ್ ಚಾರ್ಜ್ಡ್ 6R. ಸೊ ಬನ್ನಿ ಹೊರಟೋಣ. ನಾವು ಹಿಂಗೆ ಲೇಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. 9 ಗಂಟೆ ಆಗೈತೆ ಧ್ರುವ ತಾರೆ ಹತ್ರ. ಆಲ್ಮೋಸ್ಟ್ ಇನ್ನೂ ಒಂದು 3-4 ಅವರ್ಸ್ ಬೇಕು. ಮೋಸ್ಟ್ಲಿ ಒಂದು 3 ಅವರ್ಸ್ ಸಾಕಾಗ್ಬೋದು ಪೀಸಾಗಿ ಹೋದರೆ. ಸೊ ನೋಡೋಣ. ನೋಡಿದ್ರಲ್ಲ ಡಿ ಸಿ ಡೇಸ್ ಅವ್ರ ಗಾಡಿ ಫುಲ್ ಕಾರ್ಬನ್ ಫೈಬರ್ಗಳು ಸಕ್ಕದಾಗಿದೆ ಅನ್ಕೊಂಡು. ಗೈಸ್, ಹಾಸನ್ ಟೋಲ್ ಗೇಟ್ ಬಂದ್ವಿ. ಒಂದು 10 ನಿಮಿಷ ಜ್ಯೂಸ್ ಕುಡ್ಕೊಂಡು, ಬಿಸಿಲು ಬಂದ್ಬಿಟ್ಟೈತೆ ಆಲ್ರೆಡಿ. ಸೊ ಅಲ್ಲಿ ನಾವು ಹೋಗ್ತಿರೋ ಪ್ಲೇಸಲ್ಲಿ ವೆದರ್ ಹೇಗಿದೆ ಏನೋ ಅಂತ ಗೊತ್ತಿಲ್ಲ. ಒಂದು 100 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ಬಂದ್ವಿ ಅಂದ್ಕೊಳ್ಳಿ. ಒಳ್ಳೆ ಫೇಸಲ್ಲಿ 120-130 ಅಂತ ಅಂದ್ಕೊಂಡು. ಸೊ ಇಲ್ಲಿ ನಿಲ್ಲಿಸಿ ಒಂದು ಸ್ವಲ್ಪ ಜ್ಯೂಸ್ ಗೀಸ್ ಕುಡ್ಕೊಂಡು ಇವಾಗ ಮತ್ತೆ ಹೊರಡ್ತೀವಿ. ಇಷ್ಟೊತ್ತು ಹಿಂದೆ ಕೂತಿದ್ದೆ ಆರಾಮಾಗಿ. ಈ ಸೀಟು ಎಕ್ಸ್ಟ್ರಾ, ಇದು ಜೆಲ್ ಸೀಟು ಒಂದು ರೇಂಜಿಗೆ ಚೆನ್ನಾಗಿದೆ, ಆರಾಮಾಗಿ ಕಂಫರ್ಟಬಲ್ ಆಗಿದೆ. ಕಾಲು ನೋವು ಅಂತ ಅನ್ಕೊಳ ಕೂತ್ಕೊಂಡ್ರೆ. ಮುಂದೆ ಅಲ್ಲಿ ನಿಮಗೆ ಮಂಡಿ ನೋವು ಸಮಸ್ಯೆ ಇದೆ ಅದು ಇದು ಅಂತ ಹಾಕಿರ್ತಾರಲ್ಲ, ಅಲ್ಲಿ ಹಾಕ್ತೀನಿ ನೋಡು. ಬ್ಯಾಕ್ ಗ್ರೌಂಡ್ ಅಲ್ಲಿ ತಬಾಯಿ ಸಾಂಗ್ ಬೇರೆ ಬರ್ತೈತೆ. ರೆಕಾರ್ಡೆಡ್ ಸಿಕ್ಕಾಕೊಂಡ. ಸೊ ಗೈಸ್, ಇನ್ನೊಂದು 2 hour 2.5 hours ಆಗುತ್ತೆ ಇಲ್ಲಿಂದ. ಐ ಥಿಂಕ್ ಬೇಲೂರು ಮೇಲೆ ಇಲ್ಲ ಸಕಲೇಶ್ಪುರ ಮೇಲೆ 2 ರೂಟಲ್ಲೇ ಹೋಗ್ಬೋದು. ಥಿಂಕ್ ಮಾಡ್ತಾಯಿದ್ದೀವಿ ಬೇಲೂರು ಮೇಲ ಸಕಲೇಶ್ಪುರ ಮೇಲ ಅಂತ. ಸೊ ಹಾಸನ ಹತ್ತತ್ರ ಹೋಗಿ ನೋಡೋಣ ಯಾವುದು ಈ ಕಡೆ ಏನು ಅಂತ. ಗೈಸ್, ಸಂಕೀತ್ ಹೋಗ್ತಿರೋದಕ್ಕೆ ನನಗೇನು ಅನಿಸ್ತೈತೆ, ರವಿಚಂದ್ರನ್ ಸಾಂಗ್ ಹಾಕಿದ್ರೆ ಮಸ್ತಾಗಿರುತ್ತೆ. ನಾಮೆ ಚೌಡುಗ ರಾಜರ ರಾಜ ಅಂತ ನೋಡಿ ಗಾಯ್ಸ್, ಅವ್ನ ಸ್ಟೈಲ್ ನೋಡಿ. ಸಾಂಗ್ ಹಾಕಂಗಿದ್ದಿದ್ರೆ ಯೂಟ್ಯೂಬಲ್ಲಿ ಪಕ್ಕ ಸರಿಯಾಗಿ ಒಂದು ಸಾಂಗ್ ಹಾಕ್ಬಿಡ್ತಿದ್ದೆ, ಆಗಲ್ಲ. ಗೈಸ್, ಈಗ ನಾವು
ಹಾಸನ್ ಎಂಟರಾಗಿ ಹಾಸನಿಂದ ಬೇಲೂರು ರೂಟ್ ತಗೊಳ್ಳೋಣ ಅಂತ ಡಿಸೈಡ್ ಆಗಿದ್ದೀವಿ. ಬಿಕಾಸ್ ಹೆಂಗಿದ್ರು ಬರ್ತಾ ರಿಟರ್ನು ಸಕಲೇಶ್ಪುರ ರೋಡಲ್ಲಿ ಬರ್ಬೋದು. ಹೋಗ್ತಾ ಏನಕ್ಕೆ ಇನ್ ಕೇಸ್ ಆದರೆ ಬೇಲೂರನ್ನ ಕವರ್ ಮಾಡ್ಕೊಳ್ಳೋಣ ಅಂತ ಬೇಲೂರು ರೂಟ್ ತೊಗೊಂಡಿದ್ದೀವಿ. ಲೆಟ್ಸಿ. ಬಿಸಿಲು ಚೆಚ್ತೈತೆ 10:30ಗೆ. ಹಾಸನವ್ರು ಯಾರು ನೋಡ್ತಿದ್ರೆ ಕಮೆಂಟ್ ಹಾಕ್ರಪ್ಪ, ಏನಾದರೂ ಮಳೆ ಗಿಳೆ ಆಗೈತಾ ರೀಸೆಂಟಾಗಿ ಇಲ್ವಾ ಅಂತ. ನೆಕ್ಸ್ಟ್ ಲೆವೆಲಲ್ಲಿ ಐತೆ. ಹಾಸನ್ ಸಿಟಿ ಕಂಪೇರ್ ಮಾಡಿಕೊಂಡ್ರೆ ಅಲ್ಲಿಂದ ಒಂದು 5-10 ಕಿಲೋಮೀಟ್ರ್ ಬಂದ್ವಿ ಆಚೆ ಅಷ್ಟೇ. ತಂಪಾಗಿದೆ ಇಲ್ಲಿ. ಮಾನ್ಸೂನ್ ರೈಡು ಇನ್ನು ಮಾನ್ಸೂನ್ ಫೀಲ್ ಕೊಡ್ತಾ ಇಲ್ಲ. ನೋಡೋಣ. ಅಣ್ಣ ಮಸ್ತ್ ಅರ್ಸ್ತ. ಅಂಕಿತ್ಗೆ ಹೇಳ್ಬೇಕು ಹಂಗೆ ಆರಿಸು ಅಂತ. ಅನ್ಎಕ್ಸ್ಪೆಕ್ಟೆಡ್ ಮೊಮೆಂಟ್ಸ್. ಅಂಕಿತ್ ಗಾಡಿ ನಂಗೆ ಆರ್ಸೋಣ. ಅಂಕಿತ್ ನಿನ್ ಗಾಡಿ ನಂಗೆ ಆರ್ಸೋಣ. ಸೊ ಗೈಸ್, ಟೈಮ್ ಆಯಿತು 11:17. ಬೇಲೂರು 1 ಪಾಯಿಂಟ್ ಇದೆ. ಬೇಲೂರಿಗೆ ಬಂದು ರೀಚ್ ಆಗಿದ್ದೀವಿ. ಟೆಂಪಲ್ ಹತ್ರ ಹೋಗೋಣ ಅಂತ ಅಲ್ಲೊಂದು ವಿಸಿಟ್ ಹಾಕಿ ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಅಂತ ಅನ್ನೋದನ್ನ ಮೇ ಬಿ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ ಅನಿಸುತ್ತೆ. ಸೊ ಇವಾಗ ಬ್ಯಾಂಗ್ಳೂರಿಂದ ಬೇಲೂರಿಗೆ ಬಂದು ಬೇಲೂರು ಟೆಂಪಲ್ ಅದೆಲ್ಲ ಒಂದು ಎಪಿಸೋಡ್ ಆಗಿರ್ತೀನಿ. ಸೊ ಬೇಲೂರಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಅನ್ನೋದನ್ನ ನೋಡಿ, ಇನ್ ಕೇಸ್ ನಿಮ್ಗೇನಾದರೂ ಗೆಸ್ ಮಾಡೋಕ್ಕಾದ್ರೆ ಕಮೆಂಟ್ ಹಾಕಿ ನೋಡೋಣ. ಸೊ ಬನ್ನಿ ಟೆಂಪಲ್ ಹತ್ರ ಹೋಗೋಣ ಫಸ್ಟು. ಸೊ ಗೈಸ್, ಟೆಂಪಲ್ ಆರ್ಚ್ ನೋಡಿ ಏನು ಮಸ್ತಾಗಿ ಕಾಣ್ತಿದೆ ಅಲ್ಲ. ಇದನ್ನೆಲ್ಲ ಸ್ಕೂಲಲ್ಲಿ ಓದ್ಬೇಕಾದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿರೋದು. ರಶ್ ಅನಿಸುತ್ತೆ, ಗೊತ್ತಿಲ್ಲ. NCC ಅವರು ಮಾಮ್ ಬೇಜಾನ್ ಜನ ಇದ್ದಾರೆ. ಅಬ್ಬಾ, ಅಂಕಿತ್ ಮುಂಚೆ ಬಂದಿದ್ಯಾ ಫಸ್ಟಾ? ಮಲಗುತ್ತೆ, ಫುಲ್ ಮಲಗ್ಬಿಡುತ್ತೆ. ಅಂಕಿತ್, ಮದುವೆ ಆದ್ಮೇಲೆ ಎಲ್ಲಿಗೆ ಬರ್ತೀಯಾ? ಬೇಲೂರು ಟ್ರಿಪ್. ಸಾಕು ಆ ಕಡೆ ತಿರ್ಗ್ಸಮ್ಮ. ಆ ಕಡೆ ತಿರ್ಸ್ತಿದ್ದೀನಿ ಬಿಡಪ್ಪ. ಏನ್ರ ನೋಡ್ತಿದ್ದೀರಾ ಇಬ್ರು? ಇವನ್ ಪರ್ಸನ್ಗಳಿಗೆ ಕಲ್ಲು ಶುದ್ಧ ಐತೆ, ಸ್ಟೆಪ್ಸ್ ಐತೆ ಅದಕ್ಕೆ ಇಲ್ಲ ತಾನೆ. ಡೋಂಟ್ ಕ್ಲೈಂಬ್ ಅಂತ ಹೆಂಗ ಹತ್ತಾರೆ ಯಾರೋ ಗೊತ್ತು. ಕ್ವಶನ್ ಕಡಿದು ಇವನ್ IQ ಎಲ್ಲೆಲ್ಲಿ ಯೂಸ್ ಮಾಡ್ತಾನೆ ನೋಡು. ನಿನ್ನ IQ ತೋರಿಸ್ತಿದೆ ಇವಾಗ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಸಾಂಗೆ. ಬೇಲೂರಲ್ಲಿ ಅರಳಿದ ಪ್ರತಿಭೆಗಳು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ. ಅದೇ ಸಾಂಗು. ನುಡಿ ಕನ್ನಡ ನುಡಿ ಇಷ್ಟೇ ಬರೋದು ನಮ್ಗೆ. ಮುಂದಕ್ಕೆ ನೀನು ಅಲ್ಲೇ ಹಾಕಬಿಡು. ನೋಡ್ಲ ಅಲ್ಲಿ ನೋಡ